ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಹಿಂದಿನ ಸಂಚಿಕೆ ಅಂದರೆ 19ನೇ ತಾರೀಕಿಂದು ಇಲ್ಲಿ ರತ್ನಮ್ಮವ್ರಿಗೆ ವಿದ್ಯೆ ಫೋನ್ ಮಾಡಿಬಿಟ್ಟು ಹೆಂಗಿದ್ಯವ್ವ ಅಂತ ಮಾತಾಡ್ತಿರ್ತಾಳೆ. ಸಂದಕ್ಕಿದ್ದೀನಿ ಕಣವ್ವ, ಪರವಾಗಿಲ್ಲ. ನೀನು ಹೆಂಗಿದ್ಯವ್ವ ಅಂದಾಗ, ಏನಿಲ್ಲ ಕಣವ್ವ, ಅದಕ್ಕೆ ಮಾಡಿದೆ ಹೆಂಗಿದ್ಯಾ ಅಂತ ಕೇಳೋಣ ಅಂತ ಮಾಡಿದೆ ಕಣವ್ವ ಅಂದಾಗ, ಏನಿಲ್ಲ ಬಿಡವ್ವ ಅಂತಂದ್ಬಿಟ್ಟು ರತ್ನಮ್ಮವ್ರು ಹೇಳ್ತಾರೆ. ಅವ್ವ, ನಮ್ಮ ಮನೇಲಿ ನಿನಗೆ ಮಾಡಿದ್ದು ಯಾರು ಅಂತ ಗೊತ್ತಾಯ್ತು ಕಣವ್ವ. ಹಿತಶತ್ರುಗಳು ಅಕ್ಕಪಕ್ಕನೇ ಅವರೇ, ಏನು ಮಾಡೋಕ್ಕಾದತ್ತು, ಅವರೇ ಮಾಡಿರೋದು, ಏನು ಮಾಡೋಕ್ಕಾಗಿಲ್ಲ ಅಂತಂದ್ಬಿಟ್ಟು ವಿದ್ಯೆ ರತ್ನಾಗೆ ಹೇಳ್ತಾಳೆ. ರತ್ನ, ಓಲೆ ಬಿಡವ್ವ, ನೀನು ಹುಷಾರಾಗಿರು ಅಂತ ರತ್ನ ಹೇಳ್ತಾರೆ. ವಿದ್ಯೆ, ಹ್ಞೂ ಕಣವ್ವ, ಅವ್ರು ನನ್ನೇನು ಮಾಡೋಕ್ಕಾಗಕ್ಕಿಲ್ಲ, ನೀನು ಹುಷಾರಾಗಿರು. ಅವ್ವ, ಮುಂದಕ್ಕೆ ಹೆಂಗೆ ಮಾಡ್ತೀಯವ್ವ ಅಂದಾಗ, ಏನು ಮಾಡೋಕ್ಕಾಗತ್ತವ್ವ, ಹೋಟ್ಲಿಲ್ಲ ಅಂತಂದರೆ ಹೋಟ್ಲಿಲ್ಲ ಅಂದರೆ ಜೀವನ ಮಾಡಲೇಬೇಕಲ್ವೇನವ್ವ, ಏನೋ ಒಂದು ನಡ್ಕೊ ಹೋಯ್ತದೆ ಕಣ ಬಿಡವ್ವ ಅಂತ ರತ್ನ ಹೇಳ್ತಾರೆ. ಆಯಿತು ಕಣವ್ವ, ನೀನು ಹುಷಾರು ಕಣವ್ವ ಅಂತ ಅಂದ್ಬಿಟ್ಟು ವಿದ್ಯೆ ಹೇಳ್ತಾಳೆ. ಹ್ಞೂ ಕಣವ್ವ, ಆಯಿತು, ಏನೋ ಒಂದು ಮಾಡ್ಕೊತೀವಿ ಕಣ ಬಿಡು ನಾವು, ನೀನು ಹುಷಾರಾಕಿರು ಮಗ ಅಂತ ಅಂತಾರೆ. ಹ್ಞೂ ಕಣವ್ವ, ಆಯಿತು, ನಾನು ಜಾಸ್ತಿ ಮಾತಾಡೋಕ್ಕಾಗಕ್ಕಿಲ್ಲ ಅಂದಾಗ, ಆಮೇಲೆ ರತ್ನಮ್ಮವರು, ಏನು ಮಾಡೋದವ್ವ, ನಮ್ಮ ಅಳಿಯವ್ರು ಏನೋ ಮಾಡಿಕೊಟ್ಟಿದ್ರು, ಅಳಿಯವ್ರು ನೋಡೋ ಸಾನೆ ನಮ್ಮ ಮೇಲೆ ಅದೇ, ಏನು ಮಾಡೋಕ್ಕಾಗ್ತದು, ಏನೋ ಒಂದು ಜೀವನ ನಡ್ಸ್ಕೊ ಹೋಯ್ತಿ ಕಂಡ್ಬಿಡವ್ವ ಅಂತ ಅಂದ್ಬಿಟ್ಟು ರತ್ನಮ್ಮವ್ರು ಹೇಳ್ತಾರೆ. ಪಾಪ ಅವ್ರಿಗೆ ಪೆಟ್ಟಾಗಿರ್ತದೆ ತಲೆಗೆ. ಆಮೇಲೆ ಸರಿ ಕಣವ್ವ, ಆಯಿತು, ಇಡ್ತೀನಿ, ಜಾಸ್ತಿ ಮಾತಾಡೋಕ್ಕಾಗಕ್ಕಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಹ್ಞೂ ಕಣವ್ವ, ಮಡಗು ಅಂತ ರತ್ನ ಅವ್ರು ಹೇಳ್ತಾರೆ. ಫೋನ್ ಇಡ್ತಾಳೆ. ಸರು ಕೂಡ ಅಲ್ಲೇ ಇರ್ತಾಳೆ. ಆವಾಗ ರತ್ನಮ್ಮವ್ರನ್ನ ಚೆಲ್ವಣ್ಣವ್ರು ಅಲ್ಲೇ ನಿಂತಿರ್ತಾರೆ. ರತ್ನಿ, ಇದು ಯಾರು ಮಾಡಿಸಿರೋದು ಅಂತೆಲ್ಲ ಗೊತ್ತು, ಇದೆಲ್ಲ ಆ ಮನೆಯವ್ರು ಮಾಡಿಸಿರೋದೆ ತಾನೇ, ಆ ಮನೇಲಿ ಅವರೆಲ್ಲ ಅವ್ರು ತಾನೇ ಮಾಡಿಸಿರೋದು ಅಂತ ಹೇಳ್ಬಿಟ್ಟು ಚೆಲ್ವಣ್ಣವ್ರು ರತ್ನಮ್ಮವ್ರನ್ನ ಕೇಳ್ತಾರೆ. ರತ್ನಮ್ಮವ್ರು ಹ್ಞೂ ಅಂತಾರೆ. ಅವಾಗ ಚೆಲ್ವಣ್ಣವರು, ಇರಲಿ ನನಗೆ ಟೈಮ್ ಸರಿಕಿಲ್ಲ, ಈಗ ಸಮಯ ಬರಲಿ, ನಾನು ಅವಾಗ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಚೆಲ್ವಣ್ಣವ್ರು ಸುಮ್ಮನೆ ಆಯ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಈ ಕಡೆ ವಿರೋಧ ಪಕ್ಷದವ್ರ ಕೈಗೆ ಭದ್ರವ್ರ ಮಾವ ಅಂದರೆ ಚೆಲ್ವಣ್ಣವ್ರ ಹೋಟ್ಲಿಗೆ ಬಂದು ಗಲಾಟೆ ಮಾಡಿರೋದು ಅದೆಲ್ಲ ಸಿಕ್ಬಿಡುತ್ತೆ. ಯಾರೋ ಕೆಲವು ಜನ ಬಂದು ಗಲಾಟೆ ಮಾಡಿರೋದು ಅದೆಲ್ಲ ವಿಡಿಯೋ ಸಿಕ್ಬಿಡುತ್ತೆ. ಮತ್ತು ಅಲ್ಲಿರೋದು ಪಾತ್ರೆಗಳೆಲ್ಲ ತೆಗ್ದಾಕೋದು, ಬಿಸಾಕೋದು ಅದೆಲ್ಲ. ಮತ್ತು ರತ್ನಮ್ಮವ್ರು ತಳ್ತಾರೆ, ಅವ್ರ ತಲೆಗೆ ಪೆಟ್ಟಾಗುತ್ತೆ. ಮತ್ತು ಸರು ಹತ್ರನೂ ಗಲಾಟೆ ಮಾಡ್ತಿರ್ತಾರಲ್ಲ, ಅದೆಲ್ಲ ವಿಡಿಯೋ ಇವ್ರು ವಿರೋಧ ಪಕ್ಷದವ್ರು ಸಿಕ್ಬಿಡುತ್ತೆ. ಅವಾಗ ಅವರು, ಇದೊಂದು ಸಾಕ್ಕಂಡ್ಲಾ ಶಿವರಾಮೇಗೌಡನ ಸೋಲ್ಸೋಕ್ಕೆ, ಶಿವರಾಮೇಗೌಡ ನಾನೇ ಗೆಲ್ತೀನಿ ಅಂತ ಆಟವಾಗವನೇ, ಅವನು ಯಾವುದೇ ಕಾರಣಕ್ಕೂ ಗೆಲ್ಲಬಾರ್ದು, ಆ ಪಕ್ಷ ಗೆಲ್ಲಬಾರ್ದು. ಇದೊಂದು ವಿಡಿಯೋನ ಮೂಲೆಗೆಲ್ಲ ಹಂಚ್ಬಿಡಿ, ಆ ಶಿವರಾಮೇಗೌಡನ ಮರ್ಯಾದೆ ಎಲ್ಲ ಹೋಗಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಊರೊಳಗಡೆ ಶಿವರಾಮೇಗೌಡನ ಸೇರಿಸ್ಬಾರ್ದು. ಪ್ರಚಾರಕ್ಕೆ ಬಂದಾಗಲೂ ಕೂಡ ಯಾವ ಊರವರು ಅವನ್ನ ಸೇರಿಸ್ಬಾರ್ದು. ಆ ಥರ ಈ ಸುದ್ದಿ ಎಲ್ಲ ಕಡೆಗೂ ಹಬ್ಬಿಸ್ಬಿಡಿ, ಆಯಿತಾ. ಈ ಸುದ್ದಿ ಎಲ್ಲ ಕಡೆಗೂ ಹಬ್ಬಬೇಕು. ಯಾವುದೇ ಕಾರಣಕ್ಕೂ ಈ ಸುದ್ದಿ ಹಬ್ದಂಗೆ ಬಿಡಬೇಡಿ. ನೀವು ಮೂಲೆಯಲ್ಲೂ ಸುದ್ದಿ ಹಬ್ಬಂಗೆ ಮಾಡಿ. ಅದು ಹೆಂಗೆ ಶಿವರಾಮೇಗೌಡ ಈ ಸತಿ ಗೆಲ್ತಾನೆ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವರು ಹುಡುಗರಿಗೆ ಹೇಳ್ತಾರೆ. ಅಲ್ಲಿದ್ದು ಸ್ವಲ್ಪ ಜನ ಹುಡುಗರು, ಆಯಿತು ಬಿಡೋಣ, ನೀನೇನು ತಲೆ ಕೆಡ್ಸ್ಕೊಬೇಡ, ಇದೆಲ್ಲ ನಾವು ನೋಡ್ಕೊತೀವಿ, ನೀನು ಯಾಕೆ ತಲೆ ಕೆಡ್ಸ್ಕೊತೀಯ ಅಂತ ಹೇಳ್ಬಿಟ್ಟು ಅಲ್ಲಿದ್ದು ಸ್ವಲ್ಪ ಜನ ಹೇಳ್ತಾರೆ. ಸರಿ ಅಂತ ಆಯ್ತುಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಶಿವರಾಮೇಗೌಡರು, ಅಜ್ಜಿ, ಸುಭಾಷ ಮತ್ತು ಗೋವಿಂದವರು, ಮೌನ, ಈಶ್ವರಿ ಎಲ್ಲ ಅಲ್ಲೇ ಇರ್ತಾರೆ. ಶಿವರಾಮೇಗೌಡರು ಮಾತಾಡ್ತಿರ್ತಾರೆ. ಅವಾಗ ಸುಭಾಷಂಗೆ, ನೋಡೋ ಸುಭಾಷ, ಈ ಸತಿ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಾವ್ರೆ ಕಣ್ಲ, ಅವ್ರಿಗೆ ಕಾರ್ ವ್ಯವಸ್ಥೆ ಆಗಬೇಕು, ಹೋಗೋಕ್ಕೆ ಬರೋಕ್ಕೆಲ್ಲ ಕಾರ್ ವ್ಯವಸ್ಥೆ ಆಗಬೇಕು, ಊಟದ ವ್ಯವಸ್ಥೆ ಆಗಬೇಕು, ನೀರು ವ್ಯವಸ್ಥೆ ಆಗಬೇಕು, ಅವರೆಲ್ಲರೂ ಇಲ್ಲಿರೋಕ್ಕೆ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಆಗ್ಬೇಕು ಕಣ್ಲ, ಏನು ಕೊರತೆ ಆಗಕೂಡ್ದು ಅಂತೇಳ್ಬಿಟ್ಟು ಶಿವರಾಮೇಗೌಡರು ಸುಭಾಷಂಗೆ ಹೇಳ್ತಾರೆ. ಸುಭಾಷ, ಆಯಿತು ದೊಡ್ಡಪ್ಪ ಅಂತಾರೆ. ಆಮೇಲೆ ಬಂದವ್ರಿಗೆ ಹೋದವ್ರಿಗೆಲ್ಲ ಊಟದ ವ್ಯವಸ್ಥೆ, ನೀರು ವ್ಯವಸ್ಥೆ ಆಗಬೇಕು ಕಣ್ಲ, ಏನೇ ತೊಂದರೆ ಆಗಕೂಡ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಯಿತು ದೊಡ್ಡಪ್ಪ, ನಾನು ನೋಡ್ಕೊತೀನಿ ಬಿಡು ದೊಡ್ಡಪ್ಪ ಅಂತ ಅಂದ್ಬಿಟ್ಟು ಅಂತಾರೆ. ಆಮೇಲೆ ಗೋವಿಂದ, ಅವರು ಎಷ್ಟೊತ್ತಿಗೆ ಬರ್ತಾರೆ ಕೇಳಪ್ಪ, ಫೋನ್ ಮಾಡಪ್ಪ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಗೋವಿಂದಂಗೆ ಹೇಳ್ತಾರೆ. ಸರಿ ಕಣಣ್ಣ, ಆಯಿತು, ಅವ್ರು ಬರ್ತಾರೆ ಅಂದಾಗ ಅವಾಗ ಗೋವಿಂದವರು, ನೋಡ್ಲಾ, ಈ ಸತಿ ಜಾಸ್ತಿ ಜನ ಸೇರೋದದೇ, ನೀನು ಬರೋ ಹೋಗೋರ್ಗೆಲ್ಲರಿಗೂ ಊಟದ್ದು ನೀರದು ವ್ಯವಸ್ಥೆ ಆಗಬೇಕು, ಏನು ತೊಂದರೆ ಆಗ್ದಂಗೆ ಎಲ್ಲರೂ ನೋಡ್ಕೋಬೇಕು, ಎಲ್ಲ ಬಂದೋಬಸ್ತು ಸರಿಯಾಗಿರಬೇಕು, ಅರ್ಥ ಆಯ್ತಾ. ನಾನು ಆಗಲೇ ಅವ್ರಿಗೆ ಹೇಳಿದ್ದೀನಿ ಎಲ್ಲ ಬಂದೋಬಸ್ತ್ ಮಾಡ್ಕೊಡೋಕ್ಕೆ, ಎಲ್ಲ ಬಂದೋಬಸ್ತ್ ಸರಿಯಾಗಿರಬೇಕು, ಆ ಬಂದೋಬಸ್ತೆಲ್ಲ ನೋಡ್ಕೋಬೇಕು ನೀನು ಅಂತ ಅಂದ್ಬಿಟ್ಟು ಸುಭಾಷಂಗೆ ಗೋವಿಂದವ್ರು ಹೇಳ್ತಾರೆ. ಆಯಿತು ಕಣ್ ಬಿಡಪ್ಪ, ನಾನು ನೋಡ್ಕೊತೀನಿ, ನೀನೇನು ಯೋಚನೆ ಮಾಡಬೇಡ, ನಾನು ನೋಡ್ಕೊತೀನಿ ಬಿಡು ಅಂತ ಅಂದ್ಬಿಟ್ಟು ಸುಭಾಷ್ ಹೇಳ್ತಾನೆ. ಅವಾಗ ಈಶ್ವರಿ ಅಲ್ಲೇ ನಿಂತಿದ್ದವಳು, ನೋಡು ಸುಭಾಸ, ನೀನು ಎಲ್ಲ ಬಂದವ್ರಿಗೆ ಹೋದವ್ರಿಗೆ ಏನೇ ತೊಂದರೆ ಆಗ್ದಂಗೆ, ಏನು ಕುಂದುಕೊರತೆ ಇದ್ದಂಗೆ ನೋಡ್ಕೋಬೇಕು, ಎಲ್ಲ ವ್ಯವಸ್ಥೆನೂ ಅಚ್ಚುಕಟ್ಟಾಗಿ ಮಾಡಬೇಕು. ನಿಮ್ಮ ದೊಡ್ಡಪ್ಪನೇ ಈ ಸತಿ ಗೆಲ್ಲೋದು, ಹಂಗೆ ನೀನು ಎಲ್ಲ ವ್ಯವಸ್ಥೆನೂ ಸರಿಯಾಗಿ ಮಾಡಬೇಕು, ಏನು ಒಂಚೂರು ತೊಂದರೆ ಆಗಬಾರ್ದು. ಏಕೆಂದರೆ ನಿಮ್ಮ ದೊಡ್ಡಪ್ಪನಿಗೆ ನಿನ್ನ ಮೇಲೆ ಅಷ್ಟು ನಂಬಿಕೆ ಇಕ್ಕವ್ರೆ, ನೀನು ನಿಮ್ಮ ದೊಡ್ಡಪ್ಪನ ಗೆಲ್ಲಿಸ್ಬೇಕು, ಅವಾಗ ನಿಮ್ಮ ದೊಡ್ಡಪ್ಪನೂ ಸಾನೇ ಖುಷಿ ಪಡ್ತಾರೆ, ನಿಮ್ಮ ದೊಡ್ಡಪ್ಪನೂ ಒಳ್ಳೇದಾಗಲಿ ಅಂತ ನೀನು ಕೆಲಸ ಮಾಡಬೇಕು, ಆಯ್ತೇನಲ್ಲ ಅಂತ ಅಂದ್ಬಿಟ್ಟು ಈಶ್ವರಿ ಸುಭಾಷಂಗೆ ಹೇಳ್ತಾಳೆ. ಅವಾಗ ಸುಭಾಷ, ಆಯಿತು ಕಣವ್ವ, ನಾನು ನೋಡ್ಕೊತೀನಿ ಬಿಡವ್ವ ಅಂತ ಅಂತಾನೆ. ಅದೇ ಸಮಯಕ್ಕೆ ಭದ್ರ ಅಲ್ಲಿಗೆ
ಬರ್ತಾರೆ. ಭದ್ರ ಬಂದ್ಬಿಟ್ಟು ಅಪ್ಪಯ್ಯ ನೀನು ಮಾತಾಡ್ಸಪ್ಪಯ್ಯ, ನೀನು ಮಾತಾಡ್ಸ್ದಲ್ಲಿದ್ರೆ ನನ್ನ ಕೈಲಿ ಇರೋಕ್ಕಾಗಲ್ಲ ಅಪ್ಪಯ್ಯ, ಮಾತಾಡ್ಸಪ್ಪಯ್ಯ ಅಂತ ಭದ್ರ ಅಂತಾರೆ. ಆವಾಗ ಗೋವಿಂದ ನಾನು ಮುಂಚೂರ ಬಂದು ಯಾವಾಗಲೂ ನಿಂತ್ಕೋಬೇಡ ಅಂತ ಹೇಳಲ್ಲ, ನನಗೊಂಥರ ಆಗ್ತದೆ, ಬಂದು ನಿಂತ್ಕೋಬೇಡ ಅಂತ ಹೇಳಲ್ಲ ಅಂತ ಅಂದ್ಬಿಟ್ಟು ಗೋವಿಂದಂಗೆ ಶ್ರೀರಾಮೇಗೌಡರು ಹೇಳ್ತಾರೆ. ಭದ್ರ ಬಂದಿದ್ದಕ್ಕೆ ವಿದ್ಯೆ ಕೂಡ ಬಂದು ಅಲ್ಲೇ ಹಿಂದೆ ನಿಂತಿರ್ತಾರೆ, ಕ್ವಾಟ್ಲೆ ಕೂಡ ಜೊತೆಲೇ ಬಂದಿರ್ತಾರೆ. ಅವಾಗ ಹಿಂಗೆ ಬಂದು ನಿಂತ್ಕೋಬೇಡ ಅಂತ ಹೇಳಲ್ಲ, ನಂಗೊಂಥರ ಆಯ್ತದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಭದ್ರ ಏನೂ ಮಾತಾಡೋಕ್ಕಿಲ್ಲ. ಅಪ್ಪಯ್ಯ ನೀನು ಹಿಂಗಿದ್ರೆ ಹೆಂಗಪ್ಪಯ್ಯ ಅಂತಾರೆ. ಅವಾಗ ಏನೂ ಮಾತಾಡಲ್ಲ. ಅಷ್ಟರಲ್ಲಿ ಚಿತ್ರ ಓಡ್ಬರ್ತಾಳೆ. ಓಡ್ಬಂದು ದೊಡ್ಡಪ್ಪ ಅಂದಾಗ ಏನವ ನನ್ನ ಸ್ನೇಹಿತೆ ಫೋನ್ ಮಾಡಿ ಹೇಳಿದ್ಲು ನಿಮ್ಮ ಬಗ್ಗೆ ಟಿ ವಿಲಿ ಏನೋ ನ್ಯೂಸ್ ಬರ್ತದ ಅಂತ ಅಂತಾಳೆ. ಸರಿ ಟಿ ವಿ ಹಾಕಿ ಅಂತಾರೆ. ಟಿ ವಿ ಹಾಕಿದ್ರೆ ಅದರಲ್ಲಿ ವಿರೋಧ ಪಕ್ಷದವ್ರು ಇಟ್ಕೊಂಡಿರ್ತಾರಲ್ಲ ಅದ್ರಲ್ಲಿ ಬರ್ತಾ ಇರ್ತದೆ. ಶಿವರಾಮೇಗೌಡರು ತನ್ನ ಬೀಗರ ಚೆಲುವಣ್ಣವ್ರ ಹೋಟ್ಲಿಗೆ ಸ್ವಲ್ಪ ಜನನ ಬಿಟ್ಬಿಟ್ಟು ಗಲಾಟೆ ಮಾಡಿಸಿದ್ದಾರೆ. ಅಲ್ಲಿದ್ದಿದ್ದು ಊಟ ಎಲ್ಲನೂ ಇದು ಮಾಡಿದ್ದಾರೆ, ಪಾತ್ರೆಗಳೆಲ್ಲ ಬಿಸಾಕಿದ್ದಾರೆ. ಮತ್ತು ರತ್ನಮ್ಮವ್ರನ್ನ ತಲೆಗೆ ಪೆಟ್ಟಾಗಿರ್ತದಲ್ಲ ಅದು, ಮತ್ತು ಸರ್ವತ್ರ ಗಲಾಟೆ ಮಾಡಿದ್ದೆಲ್ಲ ವಿಡಿಯೋ ಬರ್ತಾ ಇರ್ತದೆ. ಹಿಂಗೆ ತಮ್ಮ ಬೀಗರಿಗೇನೆ ಈ ಥರ ಗಲಾಟೆ ಮಾಡಿಸಿದ್ದಾರೆ. ಮತ್ತು ಹೆಣ್ಮಕ್ಳ ಮೇಲೆ ಬಂದು ಅವ್ರು ಗಲಾಟೆ ಮಾಡಿದ್ದಾರೆ. ಶಿವರಾಮೇಗೌಡರು ಇದು ಗೊತ್ತಿದ್ದೂ ಸುಮ್ಮನಿದ್ದಾರೆ, ಇವರೇ ಇದನ್ನು ಮಾಡಿಸಿರ್ಬೋದು ಅಂತ ಅಂದ್ಬಿಟ್ಟು, ಮತ್ತು ಇವ್ರ ಮನೆಯವ್ರನ್ನೇ ಇವ್ರನ್ನ ರಕ್ಷಣೆ ಮಾಡೋಕ್ಕಾಗಲಿಲ್ಲ, ಇವ್ರ ಬೀಗ್ರನ್ನೇ ಇವ್ರು ರಕ್ಷಣೆ ಮಾಡೋಕ್ಕಾಗಿಲ್ಲ, ಇನ್ನು ಗೆದ್ದ ಮೇಲೆ ನಮ್ಮನ್ನೇನು ರಕ್ಷಣೆ ಮಾಡ್ತಾರೆ ಇವರು ಯಾವುದೇ ಕಾರಣಕ್ಕೂ ನಮ್ಮನ್ನು ರಕ್ಷಣೆ ಮಾಡಲ್ಲ, ನಾವು ಇವ್ರು ನಂಬಿಬಿಟ್ಟು ಓಟ್ ಹಾಕೋದು ಹೆಂಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಮಾತಾಡ್ತಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿ ವಿನಂತಿ ಮತ್ತು ಸಾವಿತ್ರಿ, ಇದೇನವ ಇದು, ನಾವು ಬೆಂಕಿ ಕಟ್ಟಿಗೆ ಹಿಡಿದ್ರೆ ಇಡೀ ಊರಿಗೆ ಬೆಂಕಿ ಹತ್ಕೊಬಿಟ್ಟದಲ್ಲವ, ಏನವ ಮಾಡೋದೀಗ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಈ ಬಾಯ್ಬಡ್ಕಿ ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳಿ ನೀನು ಅಂತ ಅಂದ್ಬಿಟ್ಟು ಈಶ್ವರ ಹೇಳ್ತಾರೆ. ಆವಾಗ ಮುಖಣೆ ಏನೇ ಮಾಡೋದು ಅಂತ ಅಂದ್ಬಿಟ್ಟು ಸಾವಿತ್ರಿ ವಿನಂತಿಗೆ ಹೇಳ್ತಾರೆ. ವಿನಂತಿ, ಅವ್ವ ಇದು ನಾವೇ ಮಾಡಿಸಿದ್ದೀವಿ ಅಂತ ಗೊತ್ತಾಗ್ಬಿಟ್ರೆ ಕಣ ನಾವು ಇರೋಂಗಿಲ್ಲ ಕಣವ, ಏನವ ಮಾಡೋದು ಇವಾಗ ಅಂತ ಅಂದ್ಬಿಟ್ಟು ವಿನಂತಿ ಹೇಳ್ತಾಳೆ. ಆವಾಗ ಸಾವಿತ್ರಿ, ಹೋಯ್ತು ಸುಮ್ಮನೆ ಬಾಯಿ ಮುಚ್ಚಿ ಏನೋ ಬಾಯ್ ಬಿಡ್ಬೇಡ ಅಂತ ಹೇಳ್ತಿರ್ತಾರೆ. ಅವಾಗ ಅಲ್ಲಿ ನ್ಯೂಸ್ ಬರ್ತಾ ಇರ್ತದೆ ಅದು. ಆವಾಗ ಹಿಂಗೆ ಶಿವರಾಮೇಗೌಡರು ಈ ಥರ ಮಾಡಿದ್ದಾರೆ, ಹೆಣ್ಮಕ್ಳಿಗೆ ರಕ್ಷಣೆ ಕೊಟ್ಟಿಲ್ಲ, ಹಿಂಗೆ ಎಲ್ಲ ಕಡೆಗೂ ಗಲಾಟೆ ಆಗ್ತಾ ಇರುತ್ತೆ, ಇವ್ರು ಯಾರನ್ನೂ ತಡೆಯಲ್ಲ, ಇವರೇ ಗಲಾಟೆ ಮಾಡ್ಸೋಕ್ಕೆ ಇವರೇ ಹೇಳ್ತಾರೆ ಅಂತ ಹೇಳ್ಬಿಟ್ಟೆಲ್ಲ ಹೇಳ್ತಾ ಇರ್ತಾರೆ. ಭದ್ರ ಇದು ನೋಡ್ಬಿಟ್ಟು ಶಾಕ್ ಆಗುತ್ತೆ ಭದ್ರಂಗೆ, ಇದೇನಪ್ಪ ಇದು ಸ್ವಲ್ಪ ಮಾತ್ರ ಬಂದಿದೆ, ಸ್ವಲ್ಪ ಬಂದಿಲ್ಲ ಅಂತ. ಅದೇ ಸಮಯಕ್ಕೆ ಅಜ್ಜಿ ಏನು ಹೇಳ್ತಾರೆ, ವಿನಂತಿ ಏನು ಹೇಳ್ತಾರೆ, ಅಲ್ಲ ಕಣೆ ಇದನ್ನ ನೋಡ್ಕೊಂಡು ಸುಮ್ಕಿರ್ಬೇಕು ತಾನೇ, ಓಡ್ಬಂದು ಇವಾಗ ಹೇಳು ಅಂದ್ರೆ ನಿನಗೆ ಅಂತ ಅಂದ್ಬಿಟ್ಟು ವಿನಂತಿ ಚಿತ್ರಂಗೆ ಹೇಳ್ತಾರೆ. ಚಿತ್ರ, ಅವ್ವ ನಾನು ಸುಮ್ಮನೆ ಬಾಯಿ ಮುಚ್ಕೊಂಡು ಇದ್ಬಿಟ್ರೆ ವಿಷಯ ಹಂಗೆ ಇದ್ದತ್ತೆ, ಎಲ್ಲರಿಗೂ ಗೊತ್ತಾಗಕ್ಕಿಲ್ವೇ ಅಂತ ಅಂದ್ಬಿಟ್ಟು ಚಿತ್ರ ಹೇಳ್ತಾಳೆ ಈಶ್ವರಿ ಸುಮ್ಮನೆ ಆಯ್ತಾಳೆ. ಆವಾಗ ಅಜ್ಜಿ, ಲೋ ಶಿವರಾಮ ಇದರಲ್ಲಿ ನಿಂದೇನೂ ಇಲ್ಲ ಕಣ್ಲ, ಎಲ್ಲೋ ಆಗಿದ್ದು ಗಲಾಟೆಗೆ ನಿನ್ನ ಹೆಸ್ರು ಹೇಳ್ತಾವ್ರೆ ಕಣ್ಲ, ಇದು ಯಾರೋ ಬೇಕು ಅಂತಲೇ ಮಾಡ್ತಾ ಇರೋದು ಕಣ್ಲ, ನಿನ್ನ ಮೇಲೆ ಪಿತೂರಿಗೆ ಯಾರೋ ಬೇಕು ಅಂತ ನಿನ್ನ ಹೆಸ್ರಿಗೆ ಈ ಥರ ಕೆಟ್ಟದಾಗ್ಲಿ ಅಂತ ಹೇಳ್ಬಿಟ್ಟು ಮಾಡ್ತಾವ್ರೆ ಕಣ್ಲ, ಇದರಲ್ಲಿ ನಿಂದೇನೂ ತಪ್ಪಿಲ್ಲ ಕಣ್ಲ, ಯಾರು ಮಾಡ್ತಾವ್ರೆ ಅಂತ ಗೊತ್ತಾಗಬೇಕು ಅಂತ ಅಂದ್ಬಿಟ್ಟು ಅಂತಾರೆ. ಅದೇ ಸಮಯಕ್ಕೆ ಇವ್ರೇನಂತಾರೆ, ಸಾವಿತ್ರಿ, ಅಣ್ಣ ಆ ಚೆಲುವನೇ ಮಾಡಿಸಿರ್ಬೇಕು ಕಣಣ್ಣ, ನಿನ್ನ ಮೇಲೆ ಕೋಪಕ್ಕೆ ಆ ಚೆಲುವನೇ ಮಾಡಿಸಿರೋದು ಇದನ್ನು, ಅವಾಗ ನೋಡಿದ್ರೆ ನೀನು ಪೊಲೀಸ್ನವ್ರು ಕರ್ಕೋಂಗೆ ಮಾಡ್ದೆ, ಇವಾಗ ನೋಡಿದ್ರೆ ನೀನು ಎಲೆಕ್ಷನಲ್ಲಿ ಗೆಲ್ಲಬಾರ್ದು ಅಂತ ಅಂದ್ಬಿಟ್ಟು ನೀನು ಸೋಲ್ಬೇಕು ಅಂತ ಇದನ್ನು ಅವನೇ ಕಣನ ಮಾಡಿಸ್ತಾ ಇರೋದು, ಇನ್ಯಾರೂ ಅಲ್ಲ ಕಣ, ಅವನಿಂದನೇ ಕಣನ ಇದೆಲ್ಲ ಆಯ್ತಾ ಇರೋದು ಅಂತ ಅಂದ್ಬಿಟ್ಟು ಸಾವಿತ್ರಿ ಹೇಳ್ತಾಳೆ. ವಿನಂತಿ, ಹೌದು ದೊಡ್ಡಪ್ಪ, ನಿಮ್ಗೆ ಗೆಲ್ಲಬಾರ್ದು ಅಂತಲೇ ಎಲ್ಲ ಮಾಡ್ತಾ ಇರೋದು ದೊಡ್ಡಪ್ಪ ಅಂತ ಅಂದ್ಬಿಟ್ಟು ವಿನಂತಿ ಹೇಳ್ತಾಳೆ. ಆವಾಗ ಶ್ರೀರಾಮೇಗೌಡರಿಗೆ ಸಿಟ್ಟು ಬಂದ್ಬಿಡುತ್ತೆ. ಭದ್ರ ಕೂಡ ಅಲ್ಲೇ ನಿಂತಿರ್ತಾರೆ, ಹಿಂದೆಗಡೆ ವಿದ್ಯೆನೂ ಇರ್ತಾಳೆ. ಅಷ್ಟರಲ್ಲಿ ಗೋವಿಂದ ಏನಂತಾರೆ, ಎಲ್ಲರೂ ಸ್ವಲ್ಪ ಬಾಯಿ ಮುಚ್ತೀರಾ ನೀವು ಅಂತ ಅಂದ್ಬಿಟ್ಟು, ಅಣ್ಣ ಇರೋಣ ನಾನು ಯಾರಿಗೋ ಫೋನ್ ಮಾಡ್ತೀನಿ ಅಂತ ಯಾರಿಗೋ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು, ಅಣ್ಣ ಇದು ವಿಷಯ ಎಲ್ಲ ಕಡೆಗೂ ಹೊರಡ್ಬಿಟ್ಟದಂತೆ ಕಣಣ್ಣ, ಎಲ್ಲರಿಗೂ ಗೊತ್ತಾಗ್ಬಿಟ್ಟದಂತೆ ಕಣಣ್ಣ, ಇವಾಗೇನು ಮಾಡೋಕ್ಕಾಗಕ್ಕಿಲ್ಲ ಕಣಣ್ಣ ಅಂತ ಅಂದ್ಬಿಟ್ಟು ಇವ್ರು ಹೇಳ್ತಾರೆ, ಗೋವಿಂದ ಹೇಳ್ತಾರೆ. ಆವಾಗ ಸಾವಿತ್ರಿ, ಇವಳು ಮದುವೆ ಮಾಡ್ಕೊಂಡಿದ್ದು ತಪ್ಪಿಗೆ ನಮ್ಮ ಅಣ್ಣಂಗೆ ನೆಮ್ಮದಿನೇ ಇಲ್ಲ ಅಂತ ಅಂದ್ಬಿಟ್ಟು ಸಾವಿತ್ರಿ ಅಂತಾಳೆ. ಅದೇ ಸಮಯಕ್ಕೆ ಶಿವರಾಮೇಗೌಡರು ಇದ್ಬಿಟ್ಟು ವಿದ್ಯೆ ಅಲ್ಲಿ ನಿಂತಿರ್ತಾಳೆ. ವಿದ್ಯೆ ನೋಡ್ಕೊಂಡು, ಹಿಂದು ಮುಂದೆ ಗೊತ್ತಿಲ್ದಲೆ ನಾನು ಮದುವೆ ಬಂದೆ, ಏನೋ ನಂಗೆ ಒಳ್ಳೇದಾಯ್ತದೆ ಅಂತ ಮದುವೆ ಬಂದಾಗಲಿಂದ ನಂಗೆ ಬರೀ ಕೆಟ್ಟದೇ ಆಯ್ತಾಯಿದೆ, ನನಗೆ ಒಳ್ಳೇದಂತೂ ಆಗಲಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ಸಿಟ್ಟು ಮಾಡ್ಕೊಂಡು ಶಿವರಾಮೇಗೌಡರು ಹೊಂಟ್ಬಿಡ್ತಾರೆ. ಆವಾಗ ಇವಳು ಈಶ್ವರಿ ಮತ್ತು ಚಿತ್ರ ಏನು ಮಾತಾಡ್ಕೊತಾರೆ, ಅವ್ವ ದೊಡ್ಡಪ್ಪನ ಜೊತೆಗೆ ಭದ್ರ ಇದ್ದಾಗ ದೊಡ್ಡಪ್ಪ ಉತ್ತುಂಗಕ್ಕೆ ಏರ್ತಾಯಿದ್ರು, ಇವಾಗ ಸುಭಾಸ ಹೋಗಿರೋ ತಕ್ಷಣ ದೊಡ್ಡಪ್ಪ ಕೆಳಗೆ ಕೂತ್ಕೊಬಿಟ್ರು ಅಲ್ವೇ, ನಾವು ಅಂದಾಗ ಇವನು ಮಾತಾಡ್ತಿದ್ದೀವಿ ನೀನು ಅಂತ ಈಶ್ವರಿ ಅಂತಾಳೆ. ಅವಾಗ ಹಂಗಲ್ಲ ಕಣವ್ವ, ಇವಾಗ ನಿಂಗೂ ಅದೇ ತಾನೇ ಬೇಕಾಗಿರೋದು, ದೊಡ್ಡಪ್ಪ ಗೆಲ್ಲಬಾರ್ದು, ದೊಡ್ಡಪ್ಪ ಕುಗ್ಬೇಕು, ನಮ್ಮ ಸುಭಾಸ
ನಮ್ಮ ಸುಭಾಸ ಮೇಲೆ ಬರಬೇಕು ಅಂತ ತಾನೇ ನಿನ್ಗೆ ಆಸೆ ಇರೋದು ಅಂದಾಗ ಅವಾಗ ಈಶ್ವರಿ ಏನು ಮಾತಾಡೋಲ್ಲ, ಸುಮ್ಮನೆ ಆಯ್ತಾಳೆ. ಸರಿ, ಅಲ್ಲಿಂದ ಹೊರಟಿದ ತಕ್ಷಣ ಬೇಜಾರಾಗ್ಬಿಟ್ಟು ಇವಳು ಒಂದು ಕಡೆ ಕೂತಿರ್ತಾಳೆ ವಿದ್ಯಾ. ಅಲ್ಲಿಗೆ ಚಂಪಾ ಬರ್ತಾಳೆ. ಯಾಕಕ್ಕ ಹಿಂಗೆ ಕೂತಿದ್ಯಾ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಅವಾಗ ವಿದ್ಯಾ, ಅಲ್ಲ ಚಂಪಾ, ಅಲ್ಲಿ ಬಂದಿರೋದು ಅರ್ಧ ಸತ್ಯ ಮಾತ್ರ, ಇನ್ನೂ ಅರ್ಧ ಸತ್ಯ ಐತೆ, ಆದರೆ ಅದು ಯಾರಿಗೂ ಗೊತ್ತಿಲ್ಲ. ಇದು ನಮ್ಮ ಮಾವಂಗೆ ಮಾಡಿಸಿದ್ದಾರೆ, ನಮ್ಮ ಮಾವನ ಮೇಲೆ ಬತ್ತೈತೆ. ಇದಕ್ಕೆ ನಮ್ಮ ಮಾವಂಗೂ ಇದಕ್ಕೂ ಸಂಬಂಧನೇ ಇಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಮಾವ ಗೆಲ್ಲೇಬೇಕು, ನಮ್ಮ ಮಾವ ಸೋಲಕ್ಕೆ ನಾನು ಬಿಡೋಕ್ಕಿಲ್ಲ, ನಮ್ಮ ಮಾವ ನಾನು ಗೆಲ್ಸ್ತೀನಿ, ನಮ್ಮ ಮಾವನ ಪರವಾಗಿ ನಾನು ನಿಂತೀನಿ ಅಂತ ಅಂತಿರ್ತಾಳೆ. ಅದೇ ಸಮಯಕ್ಕೆ ಈಶ್ವರಿ ನೋಡ್ಬಿಟ್ಟು, ಚಂಪಾ, ಅವಳ ಹತ್ರನೇ ಮಾತು, ಹೋಗಿ ಅಡುಗೆ ಕೋಣೆ ಕೆಲಸ ಅದೇ ಅಂತ ರೇಗ್ತಾಳೆ. ಸರಿ ಅಂದ್ಬಿಟ್ಟು ಚಂಪಾ ಅಲ್ಲಿಂದ ಹೊರಟೋಯ್ತಾಳೆ. ಈಶ್ವರಿ ವಿದ್ಯೆನ ಹತ್ರ ಬಂದ್ಬಿಟ್ಟು, ಏನವ ಅಂದಾಗ, ಏನಿಲ್ಲ ಅತ್ತೆ ಅಂದಾಗ, ಅಲ್ಲ ಕಣವ, ಏನವ ಇದು, ನಿಮ್ಮ ಅಮ್ಮಂದೇನೋ, ಇದು ನಿಮ್ಮ ಮಾವಂದೇನೋ ಟಿ ವಿಗೆ ನ್ಯೂಸ್ ಬರ್ತದಲ್ಲ ಅಂದಾಗ, ಏನು ಮಾಡೋದು ಚಿಕ್ಕತ್ತೆ, ಅಲ್ಲಿ ಬಂದಿರೋ ಸತ್ಯನೇ ಬೇರೆ, ಇನ್ನು ಅರ್ಧ ಸತ್ಯನೇ ಬೇರೆ. ನಮ್ಮ ಗೌಡ್ರು ನಮ್ಮ ಮಾವನ ಜೊತೆಗಿದ್ದರೆ ಏನೂ ತೊಂದರೆ ಆಯ್ತಿರ್ಲಿಲ್ಲ, ನಮ್ಮ ಗೌಡ್ರು ನಮ್ಮ ಮಾವನ ಜೊತೆ ಅಲ್ವಲ್ಲ, ಅದೇ ತೊಂದರೆ ಆಗಿರೋದು ಅಂತ ವಿದ್ಯೆ ಅಂತಾಳೆ. ಅದು ಯಾವುದೇ ಕಾರಣಕ್ಕೂ ಆಗೋಕ್ಕಿಲ್ಲ ಬಿಡಿ, ಇನ್ನು ಭದ್ರ ಭಾವ ಒಂದಾಗಂತೂ ಆಗೋಕ್ಕಿಲ್ಲ ಅಂತ ಅಂದ್ಬಿಟ್ಟು ಈಶ್ವರಿ ಹೇಳ್ತಾಳೆ. ಯಾಕತ್ತೆ ಆಗಲ್ಲ, ಸಮಯ ಬಂದಾಗ ಎಲ್ಲ ಸರೋಯ್ತದೆ, ಒಂದಲ್ಲ ಒಂದು ದಿವಸ ನಮ್ಮ ಮಾವನೂ ನಮ್ಮ ಗೌಡ್ರು ಒಂದಾಗೆ ಆಯ್ತಾರೆ ಕಣತ್ತೆ ಅಂದಾಗ, ಅಂಥ ಸಮಯ ಬರೋಕ್ಕೆ ನಾನು ಬಿಡೋಕ್ಕಿಲ್ಲ ಅಂತ ಈಶ್ವರಿ ಅಂತಾಳೆ. ನೀ ಬಿಡೋಕ್ಕಿಲ್ಲ ಅಂದರೆ ನಾನು ಒಂದು ಮಾಡ್ತೀನಲ್ಲ ಅಂತ ಅಂದ್ಬಿಟ್ಟು ವಿದ್ಯೆ ಹೇಳ್ತಾಳೆ. ಏನು, ಈಶ್ವರಿ ಮೇಲೆ ಚಾಲೆಂಜ್ ಆಗ್ತಾ ಇದೆಯೇನೇನು ಅಂದಾಗ, ನೀವು ಹಂಗೆ ತಿಳ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗಲ್ಲ ಚಿಕ್ಕತ್ತೆ ಅಂತಾಳೆ. ಏನು ಅಂದಾಗ, ಅಲ್ಲ ಚಿಕ್ಕತ್ತೆ, ನೀವು ಹಂಗೆ ತಿಳ್ಕೊಂಡ್ರೆ ನಾನೇನು ಮಾಡೋಕ್ಕಾಗಿಲ್ಲ. ಯಾವತ್ತಾದರೂ ನಮ್ಮ ಮಾವ ನಮ್ಮ ಗೌಡ್ರನ್ನ ನಾನು ಅಪ್ಪ ಮಗನ ಒಂದು ಮಾಡೇ ಮಾಡ್ತೀನಿ, ನಾನಂತೂ ಬಿಡೋಕ್ಕಿಲ್ಲ ಅಂದಾಗ, ಸವಾಲ ಅಂತ ಈಶ್ವರಿ ಅಂತಾಳೆ. ನೀವು ಹಂಗೆ ಅನ್ಕೊಳ್ಳಿ, ಅದೇ ಅನ್ಕೊಳ್ಳಿ, ಸವಾಲು ಅಂತಲೇ ಅನ್ಕೊಳ್ಳಿ. ಈಗ ನಮ್ಮ ಮಾವ ಗೆಲ್ಲಬೇಕು, ಮತ್ತು ನಮ್ಮ ಗೌಡ್ರು ನಮ್ಮ ಮಾವ ಒಂದಾಗಬೇಕು, ಅಪ್ಪ ಮಗ ಒಂದಾಗಬೇಕು. ಇದು ನಾನು ಮಾಡೇ ಮಾಡ್ತೀನಿ, ಇದಕ್ಕೋಸ್ಕರ ನಾನು ಎಷ್ಟು ಕಷ್ಟಬೇಕಾದ್ರೂ ಪಡ್ತೀನಿ ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ನೋಡೋಣ ಅಂತ ಸಾವಿತ್ರಿ ಅಂತ ಇದು ಈಶ್ವರಿ ಅಂತಾರೆ. ಅವಾಗ ವಿದ್ಯಾ, ಆಯಿತು ನೋಡೋಣ ಅಂತ ವಿದ್ಯಾ ಅಂತಾರೆ. ಆಮೇಲೆ ಈ ಕಡೆ ಈಶ್ವರಿ ಏನಂತಾರೆ, ಅಲ್ಲ ಕಣ ವಿದ್ಯಾ, ನೀನು ಮದುವೆ ಆಗಿ ಬಂದಮೇಲೆ ಯಾರಿಗೂ ಒಳ್ಳೇದಾಯ್ತೋ ಏನೋ ಗೊತ್ತಿಲ್ಲ, ನನಗಂತೂ ಒಳ್ಳೇದಾಗೈತೆ. ನೀನು ಮದುವೆ ಆಗಿ ಬಂದಮೇಲೆ ಭದ್ರನೂ ನಮ್ಮ ಭಾವ ದೂರ ಆದರು. ಈಗ ನಮ್ಮ ಭಾವಂಗೆ ಸುಭಾಷ್ ಹತ್ರ ಆಗವನೆ, ಇವಾಗ ನಮ್ಮ ಸುಭಾಷನೇ ಎಲ್ಲನೂ, ಅದರಿಂದ ನಿನ್ನಿಂದ ನನಗೆ ಒಳ್ಳೇದೇ ಆಗೈತೆ ಅಂತ ಅಂದ್ಬಿಟ್ಟು ಇದು ಈಶ್ವರಿ ವಿದ್ಯಾಗೆ ಹೇಳ್ತಾರೆ. ಅವಾಗ ವಿದ್ಯಾ, ಅತ್ತೆ ಇವೆಲ್ಲ ತಾತ್ಕಾಲಿಕ, ಯಾವತ್ತಿದ್ರೂ ನನ್ನ ಗೌಡ್ರನ್ನ ಮತ್ತು ನಮ್ಮ ಮಾವನ ಅಪ್ಪ ಮಗನ ಒಂದು ಮಾಡೇ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ವಿದ್ಯೆ ಅಂತಾಳೆ. ಸವಾಲ ಅಂದಾಗ, ಸವಾಲು ಅಂತ ಇಬ್ಬರು ಸವಾಲು ಹಾಕತ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಶ್ರೀರಾಮೇಗೌಡರು ಪ್ರಚಾರಕ್ಕೆ ಹೋಗ್ತಿರ್ಬೇಕಾದ್ರೆ ಅದೇ ಇವ್ರು ಹೇಳಿರ್ತಾರಲ್ಲ, ಯಾರು ಪ್ರಚಾರಕ್ಕೆ ಬಂದರೂ ಸೇರಿಸ್ಬಾರ್ದು ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವರು. ಅವಾಗ ಒಬ್ಬ ಅಣ್ಣ ಹಿಂಗೆ ಬಂದವ್ರೆ ಅಂತ ಅಂದಾಗ, ಸರಿ ಅವ್ರನ್ನ ಊರೊಳಗೆ ಬಿಡಬೇಡ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾರೆ. ಅವಾಗ ಸ್ವಲ್ಪ ಜನ ಸೇರಿಸ್ಬಿಟ್ಟು ಅವ್ರು ಪ್ರಚಾರಕ್ಕೆ ಬಂದಾಗ ಶ್ರೀರಾಮೇಗೌಡರು ಗೋವಿಂದ ಅಲ್ಲಿ ಊರು ಜನ ಎಲ್ಲ ಅಡ್ಡಾಕೊಂಬಿಟ್ಟು, ಇಲ್ಲ ನೀವು ನಮ್ಮೂರೊಳಗೆ ಬರಬಾರ್ದು, ನೀವು ನಿಮ್ಮ ಸ್ವಂತ ಬೀಗ್ರಿಗೇನೆ ನೀವು ನೋಡ್ಕೊಂಡಿಲ್ಲ, ನಿಮ್ಮ ಬೀಗ್ರನ್ನ ಕಾಪಾಡಿಲ್ಲ, ನಮ್ಮನೇನು ಕಾಪಾಡ್ತೀರಾ, ನಿಮ್ಮ ಸೊಸೆಗೇನೆ ನೀವು ಮನೇಲಿ ಸರಿಯಾಗಿ ನೋಡ್ಕೊತಿಲ್ವಂತೆ, ಇನ್ನು ನಮ್ಮ ಮನೆಯವ್ರನ್ನೆಲ್ಲ ಹೆಂಗೆ ನೋಡ್ಕೊತೀರಾ, ನಾವು ನಿಮ್ಗೆ ಹೆಂಗೆ ಓಟ್ ಹಾಕೋದು, ನಾವು ಓಟ್ ನಿಮ್ಗೆ ಹಾಕಲ್ಲ, ನೀವು ನಮ್ಮೂರೊಳಗೆ ಬರಬೇಡಿ ಹೋಗ್ರಿ ಅಂತ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಜನ ಎಲ್ಲನೂ ಗಲಾಟೆ ಮಾಡಿ ಶ್ರೀರಾಮೇಗೌಡ್ರನ್ನ ಗೋವಿಂದನ ಕಳಿಸ್ಬಿಡ್ತಾರೆ. ಇಲ್ಲಿ ಭದ್ರ ನಿಂತಿರ್ತಾರೆ. ಅವಾಗ ಕ್ವಾಟ್ಲೆ ಬಂದು ಅಣ್ತಮ್ಮ ಅಂತಾರೆ. ಏನು ಅಂದಾಗ, ಇಲ್ಲ ಅಣ್ತಮ್ಮ, ನೀನು ಪ್ರಚಾರ ಮಾಡಬೇಕು, ಮಾವಯ್ಯ ನಿನ್ನ ಹತ್ರ ಮಾತಾಡ್ದಿರೇನು, ಅವರೇನು ನೀನು ಪ್ರಚಾರ ಮಾಡಬೇಡ ಅಂತ ಹೇಳೋರ, ನಡಿ ನಾವು ಹೋಗೋಣ ಅಂತ ಮಾತಾಡ್ತಿರ್ತಾರೆ. ಅದೇ ಸಮಯಕ್ಕೆ ಕ್ವಾಟ್ಲೆಗೆ ಒಂದು ಫೋನ್ ಬರ್ತದೆ. ಫೋನ್ ಮಾಡಿದ ತಕ್ಷಣ ಹೌದಾ ಅಂತ ಅಂದ್ಬಿಟ್ಟು ಅಂತಾನೆ. ಅವಾಗ ಏನೋ ಕ್ವಾಟ್ಲೆ ಅಂತ ಅಂದ್ಬಿಟ್ಟು ಭದ್ರ ಕೇಳ್ತಾರೆ. ಅದೇ ಶ್ರೀರಾಮೇಗೌಡ್ರನ್ನ ಊರೊಳಗಡೆ ಬಿಡ್ದಲೆ ಅಲ್ಲಿ ಅಡ್ಡ ಹಾಕಿರ್ತಾರಲ್ಲ, ಅದು ವಿಷಯ ಕ್ವಾಟ್ಲೆಗೆ ಗೊತ್ತಾಗ್ಬಿಡ್ತದೆ. ಅದನ್ನು ಭದ್ರಂಗೆ ಹೇಳ್ತಾರೆ. ಭದ್ರ, ಹೌದಾ, ಸರಿ ನಡಿ ಮತ್ತೆ ಹೋಗೋಣ ಅಂತ ಅಂದ್ಬಿಟ್ಟು ಭದ್ರ ಮಾತಾಡ್ತಿರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ನಾಳೆ ಸಂಚಿಕೆ ಏನಾಗುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಯಾರು ವಿಡಿಯೋ ನೋಡಿದರೆ ಸಪೋರ್ಟ್ ಮಾಡಲಿಕ್ಕೆ ತುಂಬ ಧನ್ಯವಾದಗಳು. ದಯವಿಟ್ಟು ಮೊದಲನೇ ಸತಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊತೀನಿ. ತಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.